Dear friends, welcome to my YouTube channel, The Classic Corner. ಆ, ಎಂದಿನಂತೆಯೇ ಇಂದು ನಾವು ಏನು ಆ, ನಮ್ಮ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಟಾಪಿಕ್ನಿಂದ ಶುರು ಮಾಡೋಣ. ವರ್ಬ್ಸ್ ನಾ ಹೇಳಿದಿನಲ್ಲ, ಏನು ನಮ್ಮ ಈ ಗ್ರಾಮರ್ ಕೋರ್ಸು 3 ಹಂತಗಳಲ್ಲಿ ನಡೆಯುತ್ತೆ. ಒಂದು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, 2 ಗ್ರಾಮರ್, 3ನೇದ್ದು ಕಂಪೋಸಿಷನ್. ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಸೈಮಲ್ಟೇನಿಯಸ್ ಆಗಿ ನಡೀತಾವ. ವೊಕ್ಯಾಬ್ಯುಲರಿ ಚಾಪ್ಟರ್ನ ನಾವು ಡೈಲಿ 15 ನಿಮಿಷ 20 ನಿಮಿಷ 10 ನಿಮಿಷ ಪ್ರಾಕ್ಟೀಸ್ ಮಾಡಿಸಿ ನಂತರ ಇಮಿಡಿಯೇಟ್ ಆಗಿ ಗ್ರಾಮರ್ ಟಾಪಿಕ್ ಅನ್ನ ಏನು ಹೇಳ್ತೇವೆ. ಕಂಪೋಸಿಷನ್ ಅನ್ನ ಗ್ರಾಮರ್ ಟಾಪಿಕ್ ಮುಗಿದಾದ್ಮೇಲೆ ಕಂಪೋಸಿಷನ್ ಪಾರ್ಟ್ ಅನ್ನ ತಗೊಳ್ತೀವಿ. ಕಂಪೋಸಿಷನ್ ಪಾರ್ಟ್ದಲ್ಲಿ ಅದು ಡಿಸ್ಕ್ರಿಪ್ಟಿವ್ ಆಗಿರ್ತದೆ. ಲೆಟರ್ ರೈಟಿಂಗ್ ಬರೆಯುವುದು, ಪ್ಯಾರಾಗ್ರಾಫ್ ಬರೆಯುವುದು, ಟ್ರಾನ್ಸ್ಲೇಷನ್ ಮಾಡುವುದು, ಎಸ್ಸೆ ರೈಟಿಂಗ್, ಎಸ್ಸಿ ರೈಟಿಂಗ್, ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದ. ಯಾವುದು ಕಂಪೋಸಿಷನ್. ಇದು ವೊಕ್ಯಾಬ್ಯುಲರಿ ನಮ್ಮ ಇಡೀ ಗ್ರಾಮರ್ ಕೋರ್ಸ್, ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮುಗಿಯುವವರೆಗೂ ಇರ್ತದೆ. ಓಕೆ, ನಾವು ಈಗ ವರ್ಬ್ ಚಾಪ್ಟರ್ನ ತಗೊಂಡಿವಿ. ಆ ವರ್ಬ್ ಮುಗಿದಾದ ನಂತರ ನಾವು ಇನ್ನೊಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ತೀವಿ. ಅದು ಫ್ರೇಸಲ್ ವರ್ಬ್ ಇರ್ಬೋದು, ಇಡಿಯಮ್ಸ್ ಇರ್ಬೋದು, ಪ್ರಿಫಿಕ್ಸ್ ಸಫಿಕ್ಸಸ್ ಇರ್ಬೋದು, ಲೈಕ್ ದಿಸ್ ವೇರಿಯಸ್ ಟಾಪಿಕ್ಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರ್ತಾವ. ಸೊ ಈಗ ವರ್ಬ್ಸ್ ಭಾಳ ಇಂಪಾರ್ಟೆಂಟ್. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಈ 3 ಫಾರ್ಮ್ಸ್ ವರ್ಬ್ ನಿಮಗೆ ಗೊತ್ತಾಗದೇ ಇದ್ರ, ವರ್ಬ್ 3 ಫಾರ್ಮ್ದಲ್ಲಿ ಇರ್ತದ. ಆ 3 ಫಾರ್ಮ್ಗಳು ಗೊತ್ತಾಗದೇ ಇದ್ದಾಗ, ವರ್ಬಿನ 3 ಫಾರ್ಮ್ಗಳು ನಮಗೆ ಇಂಗ್ಲಿಷ್ ಅನ್ನು ಮಾತಾಡಕ್ ಬರುದಿಲ್ಲ, ಬರೆಯಕ್ ಬರುದಿಲ್ಲ, ಗ್ರಾಮರ್ ಅರ್ಥ ಆಗುದಿಲ್ಲ. ಸೊ ಈ 3 ಫಾರ್ಮ್ಸ್, ವರ್ಬದ 3 ಫಾರ್ಮ್ಸ್ ಗೊತ್ತಿರಬೇಕು. ಇದು V1, V2, V3. V1 ಅಂತೀವಿ, ಫಸ್ಟ್ ಕಾಲಮ್ V1, ಸೆಕೆಂಡ್ ಕಾಲಮ್ V2, ಥರ್ಡ್ ಕಾಲಮ್ V3. ಈಗ ನೋಡ್ರಿ, ಇದಕ್ಕೆ ವರ್ಬ್ ಏನು ರೂಟ್ ವರ್ಬ್ನು ಅಂತಾರ, ಮೇನ್ ವರ್ಬ್ನು ಅಂತಾರ, ಬೇಸ್ ವರ್ಬ್ನು ಅಂತಾರ. ನೋಡ್ರಿ, ಸ್ಲೈಡ್, ಸ್ಲಿಡ್ ನೋಡ್ರಿ, ಸ್ಲಿಡ್ ಆಯ್ತ್ರಿ ಅಂತಾರ ನೋಡ್ರಿ. ಸಾಕಷ್ಟು ಸಲ ನೀವು ಮಾತಾಡಿರ್ತೀರಿ ಅದನ್ನ, ಬೈಕ್ ಸ್ಲಿಡ್ ಆಯ್ತ್ರಿ ಅಂತಾರ. ಸ್ಲಿಡ್ ಅದ್ರದ್ದು V2 ಫಾರ್ಮ್ ಅನ್ನ ಹೇಳಿರ್ತೀರಿ ನೀವು, ಅಥವಾ V3 ಫಾರ್ಮ್ ಅನ್ನ ಹೇಳಿರ್ತೀರಿ. ಬಟ್ ಅದ್ರ V1 ಫಾರ್ಮ್ ಗೊತ್ತಿರೋದಿಲ್ಲ. ಸೊ ಕಾಮನ್ ಆಗಿ ಮಾತನಾಡುವಂತ ವರ್ಬ್ಸ್ ಅನ್ನ ಬಹಳಷ್ಟು ಸಲ ಹೇಳಿರ್ತೀರಿ ನೀವು. ಅಲ್ಲೇ ಅವುಗಳನ್ನ ಇಂಗ್ಲಿಷ್ ವರ್ಡ್ ಏನ್ ಮಾತಾಡ್ತಿರಲ್ಲ, ಆಗಿಂದಾಗನೇ ಅದ್ರದ್ದು V1, V2, V3 ಫಾರ್ಮ್ ಅನ್ನ ನೀವು ತಿಳ್ಕೊಂಡ್ ಬಿಡ್ಬೇಕು. ಅಥವಾ ಗೊತ್ತಾಗದೇ ಇದ್ರೆ ಮನ್ಯಾಗ ಬಂದು ನೋಡ್ಬೇಕು. ಅಂದ್ರ ನಿಮಗೆ ಬೇಗನೆ ಇಂಗ್ಲಿಷ್ ಕಲಿತೀರಿ. ಇಲ್ಲದೆ ಇದ್ರೆ ಲೇಟ್ ಆಗತ್ತ. ಅದನ್ನ ವರ್ಬ್ ಚಾಪ್ಟರ್ ಓದುವಾಗ ಅದನ್ನ ಓದ್ಬೇಕು ಅನ್ನೋದು ತಪ್ಪು. ಸಾಕಷ್ಟು ವಿಷಯಗಳನ್ನ ನಾವು ಹೊರಗನ ಅಬ್ಸರ್ವೇಷನ್ ಮಾಡೋದ್ರಿಂದ, ಕೇಳುವುದರಿಂದ, ನೋಡುವುದರಿಂದನೇ ಕಲಿತೀವಿ. ಆ ರೀತಿ ನಾವು ಕಲಿಬೇಕಾಗತ್ತ. ಅಂದ್ರ 6 ತಿಂಗಳು ಕಲಿಯೋದನ್ನ 3 ತಿಂಗಳಿಗೆ ಕಲಿತೀವಿ ಅಂತ. ಲೈಕ್ ದಿಸ್. ಸ್ಲೈಡ್ ಅಂದ್ರೆ ಜಾರುವುದು. ಸ್ಮೆಲ್ಡ್ ಊಸಿ ನೋಡು, ವಾಸನೆ ನೋಡು. ಸ್ಮೆಲ್ಡ್ ಇದು ಸ್ಮೆಲ್ಟ್ನು ಆಗುತ್ತ. SMELT, ಸ್ಮೆಲ್ಟ್ SMELT, ಸ್ಮೆಲ್ಡ್ನು ಅನ್ಬೋದು, ಸ್ಮೆಲ್ಟ್ನು ಅನ್ಬೋದು. ಸ್ಮೆಲ್ಟ್ ಆರ್ ಸ್ಮೆಲ್ಡ್. ಸೋನ್, ಬಿತ್ತು, ಬೀಜ ಬಿತ್ತು. ದೇ ಆರ್ ಸೋಯಿಂಗ್ ದ ಸೀಡ್ಸ್. ಸೋನ್ ಇದು ನೋಡ್ರಿ, ಸೋನ್ ಇದು. ಸ್ಪೋಕನ್ ಬಹಳ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀವಿ ಅದನ್ನ. ಸ್ಪೋಕನ್ ಮಾತನಾಡು. ಸ್ಪೆಡ್ ನೋಡ್ರಿ, ಸ್ಪೀಡ್ ವೇಗವಾಗಿಸುವುದು. ಈ ಸ್ಪೀಡ್ ಬಹಳ ಸಲ ಮಾತಾಡಿರ್ತೀವಿ ನಾವು, ಅದು ಒಂದು ವರ್ಬ್ ಅನ್ನೋದ ಗೊತ್ತಿರೋದಿಲ್ಲ ನಮಗೆ. ಓಕೆ, ನೋಡು V2 ಫಾರ್ಮ್ ಏನಿದೆ ನೋಡ್ರಿ, ಸ್ಪೆಡ್ ಲೈಕ್ ದಿಸ್. ಇವುಗಳ 3 ಫಾರ್ಮ್ ಗೊತ್ತಿರಲೇಬೇಕು. ನಾನು ಕಾಮನ್ ವರ್ಡ್ಸ್ ಅನ್ನ ಕೊಟ್ಕೋತ ಹೋಗ್ತೀನಿ. ವರ್ಬ್ಸ್ ಅನ್ನ ಸುಮಾರು 100ಕ್ಕಿಂತ ಹೆಚ್ಚು, 140-150 ಆಗಿರ್ಬೇಕು ಈ ವರ್ಬ್. ಅಷ್ಟು ವರ್ಬ್ಸ್ ಗಳನ್ನ ನಾವು ಚರ್ಚೆ ಮಾಡಿದ್ದೀವಿ, ಪ್ರಾಕ್ಟೀಸ್ ಮಾಡಿದ್ದೀವಿ. ಸುಮಾರು 200ಕ್ಕಿಂತ ಹೆಚ್ಚು ವರ್ಬ್ಗಳನ್ನು ಕೊಟ್ಟು ನಾನು ಮುಂದಿನ ಚಾಪ್ಟರ್ಗೆ ಹೋಗ್ತೀನಿ. ಅಂದ್ರೆ ವರ್ಬಿಗೆ ಸಂಬಂಧಪಟ್ಟಂತ ಮುಂದಿನ ಚಾಪ್ಟರ್. ಈಗ 3 ಸಲ ರಿಪೀಟ್ ಮಾಡೋಣ. ಸ್ಲೈಡ್, ಸ್ಲಿಡ್, ಸ್ಲಿಡ್.
slide, slid, slid, smell, smelled, smelled, smell, smelled, 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 smell, smelled, smelled, sow, sowed, sown, sow, sowed, sown, sow, sowed, sown, speak, spoke, spoken, speak, spoke, spoken, speak, spoke, spoken, speed, sped, sped, speed, sped, sped. ಓಕೆ, ಅದೇ ಸಲ ಆಗ್ಬೋದು, ಬಿಕಾಸ್ ಮೊದಲು ಒಮ್ಮೆ ಹೇಳಿರ್ತೀನಿ ಅಲ್ಲ, ಕಾಮನ್ ಆಗಿ ಮುಗಿತಿರ್ತದೆ. ಓಕೆ, ಅಂದ್ರ 3 ಸಲ ಆಗ್ತಿರ್ತದೆ. ಈಗ ನೆಕ್ಸ್ಟ್ ಗ್ರಾಮರ್ ಟಾಪಿಕ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಾವು ಗ್ರಾಮರ್ ಅನ್ನ ಟೆನ್ಸ್ ನಿಂದ ಶುರು ಮಾಡಿದ್ವಿ, ನಮಗೆಲ್ಲ ಗೊತ್ತಿದೆ. ಆ ಈಗ ಪ್ರೆಸೆಂಟ್ ಟೆನ್ಸ್ ದಿಂದ ಶುರು ಮಾಡಿದ್ವಿ ನಾವು. ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ 4 ಟೆನ್ಸ್ ಗಳನ್ನ ನಾವು ನೋಡಿದ್ವಿ. ಮೇನ್ ಆಗಿ ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ 4. ಇದನ್ನ ಹಿಡ್ಕೊಂಡ ನಾನು ಇದನ್ನ ಸೆಪರೇಟ್ ಆಗಿ ಕಲಿಸಿದ್ದೀನಿ, ಓನ್ಲಿ ಪ್ರೆಸೆಂಟ್ ಟೆನ್ಸ್. ಓಕೆ, ಅದು ಒಂದು ಟೆನ್ಸ್. ಅಲ್ಲಿನೂ ವಾಕ್ಯಗಳು ಬೇರೆ, ಇಲ್ಲಿನೂ ವಾಕ್ಯಗಳು ಬೇರೆ. ಅಂದ್ರ ಈ 4 ಟೆನ್ಸ್ ವಾಕ್ಯಗಳನ್ನೇ ಬೇರೆ, ಈ ಓನ್ಲಿ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನೇ ಬೇರೆ. ಆ ರೀತಿ ಓದ್ಕೋಬೇಕು ನೀವು. ಹಿಂದಿನ ವಿಡಿಯೋಗಳನ್ನು ಎಲ್ಲಾ ನೋಡ್ಕೋತ ಬರ್ರಿ, ಆಮೇಲೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇದೇ ಇದ್ರೆ ಒಮ್ಮಿದ್ದೊಮ್ಮಲೆ ಇದು ಜಂಪ್ ಆಗಿ ನೀವು ಓದಿದ್ರಿ ಅಂತಂದ್ರೆ ನೀವು ಅರ್ಥ ಆಗುದಿಲ್ಲ ಅದು. ಓಕೆ, ಅರ್ಥ ಆಗುತ್ತಾ, ಬಟ್ ನಿಮಗೆ ಕ್ಲಾರಿಟಿ ಸಿಗುದಿಲ್ಲ ಮತ್ತು ಮಾತಾಡಕ್ ಕಷ್ಟ ಆಗುತ್ತ. ಓಕೆ, ಇದು ಒಂದೇ ಟೆನ್ಸ್ ಇದ್ದಂತ ಸೆಂಟೆನ್ಸ್ ಅನ್ನ ಮಾತಾಡ್ತಾರೆ. ಓಕೆ, ಲೈಕ್ ದಿಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವು ಅಥವಾ ಟು ಬಿ ಫಾರ್ಮ್ ಯಾವು? ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಇಲ್ಲಿ ರಿಯಲ್ ಆಗಿ ಹೆಲ್ಪಿಂಗ್ ವರ್ಬ್ಸ್ ಇರುವು ಯಾವ ಅಂತಂದ್ರೆ ಇಲ್ಲಿಯೂ ಸಹಿತ ಹ್ಯಾವ್, ಹ್ಯಾಸ್ ಐತ್ ಅಂತಾನೆ ಅಷ್ಟೇ ತಿಳ್ಕೊಬೇಕು ನೀವು. ಬೀನು ಹೆಲ್ಪಿಂಗ್ ವರ್ಬ್ ಅಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಇರುವಂತ ಹ್ಯಾವ್ ಮತ್ತು ಹ್ಯಾಸ್, ಇದಕ್ಕೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಲಿ ಅಂತೇಳಿ ಇಲ್ಲಿಯೂ ಕೂಡ ಇಲ್ಲಿ ಹ್ಯಾವ್ ಬೀನ್ ಬರ್ದೀನಿ, ಹ್ಯಾಸ್ ಬೀನ್ ಬರ್ದೀನಿ. ಬಟ್ ಮೇನ್ ಆಗಿ ಓನ್ಲಿ ಇಲ್ಲಿಯೂ ಸಹಿತ ಹ್ಯಾವ್ ಮತ್ತು ಹ್ಯಾಸ್ ಹೆಲ್ಪಿಂಗ್ ವರ್ಬ್ಸ್. ಇದು ಬೀನ್ ಅನ್ನೋ ಪದ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತತಲ್ಲ ಕ್ರಿಯೆ, ಹಿಂದೆ ಸ್ಟಾರ್ಟ್ ಆಗಿ ಈಗನೂ ಸಹಿತ ಕಂಟಿನ್ಯೂ ಆಗಿ ನಡೀತಿರ್ತತಲ್ಲ, ಅದನ್ನ ಸೂಚಿಸಕ, ಅದನ್ನ ತೋರ್ಸಕ ಬಂದಿರ್ತದ. ಓಕೆ, ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹ್ಯಾವ್, ಹ್ಯಾಸ್. ಇದಕ್ಕ ವ್ಯತ್ಯಾಸ ಗೊತ್ತಿರ್ಲಿ ಅಂತೇಳಿ ಬೀನ್ ಅನ್ನೋ ಪದವನ್ನ ಸೇರಿಸಿದೀನಿ ಅಷ್ಟೇ. ಓಕೆ, ಈಗ ನೋಡ್ರಿ, ಇದ್ರ ಸೂತ್ರ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ಇಲ್ಲಿ ಬೀನ್ ಅನ್ನು ಬಿಟ್ಟಿದ್ದೀನಿ ನಾನು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀನ್. ಬೀನ್. ನೋಡಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀನ್, V1, ING, ಆಬ್ಜೆಕ್ಟ್. ಓಕೆ, ಈ ಫಾರ್ಮುಲಾವನ್ನ ನೀವು ನೆನ್ಪಿಡ್ಬೇಕು. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದ ಫಾರ್ಮುಲಾ. ಪ್ರೆಸೆಂಟ್ ನೋಡ್ರಿ, ಇಲ್ಲಿ ಪರ್ಫೆಕ್ಟ್ನು ಇದೆ, ಕಂಟಿನ್ಯೂಸ್ ಟೆನ್ಸ್ ಇದೆ. 2 ಟೆನ್ಸಿನ ವರ್ಡ್ ಇದರಲ್ಲಿ ಇದಾವ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಂದು ಬೇರೆ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬೇರೆ ಇದೆ. ಬಟ್ ಎರಡೂ ಟೆನ್ಸ್ ಸೇರಿ ಒಂದು ಟೆನ್ಸ್ ಇದೆ, ಅದು ವಾಕ್ಯಗಳನ್ನೇ ಬೇರೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯಗಳನ್ನೇ ಬೇರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯಗಳನ್ನೇ ಬೇರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯಗಳನ್ನೇ ಬೇರೆ. ಓಕೆ, ಇದು ಅಫರ್ಮೇಟಿವ್ ಫಾರ್ಮುಲಾ. ಹಾಗೆ ನೆಗೆಟಿವ್ ಇಂಟ್ರಾಗೇಟಿವ್ ಫಾರ್ಮುಲಾಗಳು ಇರ್ತಾವ. ಆದ್ರೆ ಇದು ಒಂದು ಗೊತ್ತಿದ್ರೆ ಸಾಕು ನಿಮಗೆ, ಎಲ್ಲಾ ಫಾರ್ಮ್ಗಳು ಗೊತ್ತಾದಾಗೆ ಉಳಿದ 3 ಫಾರ್ಮ್ಗಳು. ಯಾಕಂತಂದ್ರ ಫಾರ್ಮುಲಾಗಳು. ಈಗ ನೆಗೆಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಮುಂದ ನಾಟ್ ಯೂಸ್ ಮಾಡ್ತೀವಿ ಅಷ್ಟೇ. ಇಂಟ್ರಾಗೇಟಿವ್ ಮಾಡುವಾಗ ಈ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ತರ್ತೀವಿ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅನ್ನ ಯೂಸ್ ಮಾಡ್ತೀವಿ, ಅಥವಾ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಐ, ವಿ, ಯು, ದೇ ಇದ್ದಲ್ಲಿ ಹ್ಯಾವ್ ಬೀನ್ ಬರ್ತದ, ಹಿ, ಶಿ ಇಟ್ಟಿದ್ದಾಗ ಹ್ಯಾಸ್ ಬೀನ್ ಬರ್ತದ. ಓಕೆ, ಈಗ ನೋಡಿ, ಇನ್ನೊಂದಿಷ್ಟು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ ಅಲ್ಲಿ. ನಿನ್ನೆ ಇದು ಅಂದ್ರೇನು, ಯಾವಾಗ ಯೂಸ್ ಮಾಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದೀನಿ. ಇನ್ನಷ್ಟು ಎಕ್ಸಾಂಪಲ್ಸ್ ಅನ್ನ ಹೇಳಿದ್ಮೇಲೆ ನಿಮಗೆ ಇನ್ನಷ್ಟು ಸ್ಪಷ್ಟ ಆಗ್ತದ. ಈ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂದ್ರ, ಒಂದು ಕ್ರಿಯೆ
ನಿರ್ದಿಷ್ಟ ಸಮಯದ ಹಿಂದೆ ಸ್ಟಾರ್ಟ್ ಆಗಿರ್ತದ ಅಥವಾ ಬಹಳ ಸಮಯದ ಹಿಂದೆ ಚಲೋ ಆಗಿರ್ತದ ಅಥವಾ ಒಂದು ಸಮಯದಲ್ಲಿ ಅಥವಾ ಭೂತಕಾಲದಲ್ಲಿ ಪಾಸ್ಟ್ದಲ್ಲಿ ಚಲೋ ಆಗಿರ್ತದ ಅದು ಈಗನೂ ನಡೀತಿರ್ತದ ಅಂತ ಸಂದರ್ಭವನ್ನು ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ಈ ಎಕ್ಸಾಂಪಲ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತ ಅದು. ಈಗ ನೋಡ್ರಿ, ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಲಿದ್ದಾನೆ ಅಥವಾ ಕಲಿಯುತ್ತಿದ್ದಾನೆ, ಕಲಿಯುತ್ತಲಿದ್ದಾನೆ. ಇದನ್ನಾದ್ರೂ ಹೇಳ್ಬೋದು ನೀವು, ಇದನ್ನಾದ್ರೂ ಹೇಳ್ಬೋದು. ಇದನ್ನ ಸೇಮ್ ಏನು ಪದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿನೂ ಬರ್ತದ. ಆದ್ರೆ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಕ್ರಿಯೆ ಹಿಂದೆ ಚಲೋ ಆಗಿರುವುದಿಲ್ಲ. ನಾವು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇವೆ, ಈಗ ಕ್ರಿಯೆ ನಡೆಯುದನ್ನ ನಾವು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೀತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಮಾತ್ರ ಅದನ್ನ ಬಳಸ್ತೀವಿ. ಇಲ್ಲೇ ಹಾಗಿಲ್ಲ, ಇಲ್ಲಿಯೂ ಕಲಿಯುತ್ತಿದ್ದಾನೆ ಅಂದಾಗನು ಸಹಿತ, ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂತಂದ್ರ ಕ್ರಿಯೆ ಹಿಂದೆ ಸ್ಟಾರ್ಟ್ ಆಗಿರ್ತದ, ಈಗನೂ ಕಂಟಿನ್ಯೂ ಆಗ್ತಿರ್ತದ. ಅಂತ ಸಂದರ್ಭವನ್ನ ಹೇಳಾಕ ಇದನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಈ ಸೆಂಟೆನ್ಸ್ ಅನ್ನ ಅಥವಾ ಈ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆ, ಇದು ಅಫರ್ಮೇಟಿವ್ ಸೆಂಟೆನ್ಸ್. ನೋಡ್ರಿ, ಇಲ್ಲಿ ಕಲಿಯುವ ಕ್ರಿಯೆಯನ್ನ ಮಾಡೋರು ಯಾರು? ಅವನು, ಸಬ್ಜೆಕ್ಟ್. ಯಾರು ಆ ಸೆಂಟೆನ್ಸ್ ದಲ್ಲಿ ಕ್ರಿಯೆಯನ್ನ ಮಾಡ್ತಾ ಇರೋ, ಈ ಕ್ರಿಯೆಯನ್ನ ಮಾಡ್ತಾ ಇದ್ದವರು, ಯಾವುದೇ ಕ್ರಿಯಾಪದ ಇರಲಿ, ಅದು ಸಬ್ಜೆಕ್ಟ್ ಆಗುತ್ತೆ. ಫಸ್ಟ್ ಏನಿದೆ? ಸಬ್ಜೆಕ್ಟ್ ಐತಿ. ಈಗ ಹಿ ಇದ್ದಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ? ನಾನು ಹ್ಯಾಸ್, ಹಿ ಹ್ಯಾಸ್. ಇಲ್ಲಿ ಮುಂದೇನಿದೆ? ಬೀನ್, ಹಿ ಹ್ಯಾಸ್ ಬೀನ್. ಏನು ಇದು ಸೂತ್ರ ಪ್ರಕಾರ ಹೋದ್ರಂದ್ರೆ ನಿಮ್ಗೆ ಎಲ್ಲಿಯೂ ಕನ್ಫ್ಯೂಷನ್ ಆಗೋದಿಲ್ಲ. ವರ್ಡ್ಸ್ ಅನ್ನ ಜಂಪ್ ಮಾಡಿಸೋದು ನೀವು ಆ ಕಡೆ ಈ ಕಡೆ. ಓಕೆ, ಹಿ ಹ್ಯಾಸ್ ಬೀನ್ ಲರ್ನಿಂಗ್, ಲರ್ನಿಂಗ್. ಉಳಿದಿದ್ದು ಈಗ ಲರ್ನ್ ಐ ಎನ್ ಜಿ ಹಚ್ಬೇಕು. ಲರ್ನ್ ಐ ಎನ್ ಜಿ. ಹಿ ಹ್ಯಾಸ್ ಬಿನ್ ಲರ್ನಿಂಗ್, ಹಿ ಹ್ಯಾಸ್ ಬಿನ್ ಲರ್ನಿಂಗ್ ಅಂತ ಹೇಳಿದಾಗ ಮುಂದೆ ಏನ್ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆದ್ರೂ ಸಹಿತ ಏನ್ ಮಾಡ್ಬೇಕಂದ್ರ ಹಿ ಹ್ಯಾಸ್ ಬಿನ್ ಲರ್ನಿಂಗ್ ಇದನ್ನಷ್ಟೇ ಟ್ರಾನ್ಸ್ಲೇಷನ್ ಮಾಡ್ರಿ ನೀವು. ಅವನು ಕಲಿಯುತ್ತಿದ್ದಾನೆ. ನಿಮ್ಮ ಮೈಂಡ್ ನಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಏನು ಅಂತಂದ್ರೆ ಏನ್ ಕಲಿಯಕತ್ತಾನ ಅನ್ನೋದು ಇಲ್ಲಿದೆ ಇರ್ತತದು. ನಿಮ್ಮ ಕನ್ನಡ ಸೆಂಟೆನ್ಸ್ ದಲ್ಲಿ ಇರ್ತತದು. ನೀವು ಏನ್ ಅನ್ಕೊಂಡಿರ್ತೀರಿ ಹಾಗೆ. ಈಗ ನೋಡ್ರಿ, ಕಲಿಯುತ್ತಿದ್ದಾನೆ ಏನು? ಇಂಗ್ಲಿಷ್, ಇಂಗ್ಲಿಷ್. ನೋಡ್ರಿ, ಯಾವಾಗಿನಿಂದ? ನಿನ್ನೆಯಿಂದ. ನಿನ್ನೆ, ಟುಮಾರೋ, ಟುಡೇ, ಯಸ್ಟರ್ಡೇ ಇದ್ದಾಗ ಸಿನ್ಸ್ ಅನ್ನ ಬಳಸ್ಬೇಕಂತ ನಿನ್ನೆ ಹೇಳಿದೀನಿ. ನಿನ್ನೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ. ಇಸ್ವಿಗಳು ಬಂದಾಗ ಸಿನ್ಸ್ ಬಳಸ್ಬೇಕು. ಮತ್ತು ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ, 5 ಮಿನಿಟ್ಸ್ ಇದ್ದಾಗ ಫಾರ್ ಬಳಸ್ಬೇಕು. 10 ಮಂತ್ಸ್ ಇದ್ದಾಗ ಫಾರ್ ಬಳಸ್ಬೇಕು. ಅಂದ್ರೆ ಎಕ್ಸಾಂಪಲ್ 10 ಮಂತ್ಸ್ ಇರ್ಲಿ, 7 ಮಂತ್ಸ್ ಇರ್ಲಿ, ಎಷ್ಟೇ ಇರ್ಲಿ, 5 ಮಂತ್ಸ್ ಇದ್ದಾಗ ಟೆನ್ಸ್ ಬಳಸ್ಬೇಕು, ಐ ಮೀನ್ ಫಾರ್ ಬಳಸ್ಬೇಕು. 5 ವೀಕ್ಸ್ ಇದ್ದಾಗ ಫಾರ್ ಬಳಸ್ಬೇಕು. 5 ಡಿಕೇಡ್ಸ್ ಇದ್ದಾಗ ಫಾರ್ ಬಳಸ್ಬೇಕು. ಫಾರ್ ಲಾಂಗ್ ಟೈಮ್ ಇದ್ದಾಗ ಫಾರ್ ಬಳಸ್ಬೇಕು. ಫಾರ್ 1 ಮಂತ್ 2 ಮಂತ್ ಇದ್ದಾಗ ಫಾರ್ ಬಳಸ್ಬೇಕು. ಈ ಇಸ್ವಿ, ಟುಡೇ, ಟುಮಾರೋ ಇದ್ದಾಗ, ಎಸ್ಟರ್ಡೇ ಇದ್ದಾಗ ಸಿನ್ಸ್, ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಇದ್ದಾಗ ಸಿನ್ಸ್ ಬಳಸ್ಬೇಕು. ಓಕೆ, ಲಾಸ್ಟ್ ವೀಕ್ ಅಂತ ಇದ್ದಾಗೂ ಸಿನ್ಸ್ ಬಳಸ್ಬೇಕು. ಹಿ ಹ್ಯಾಸ್ ಬಿನ್ ಸ್ಟಡಿಂಗ್ ಸಿನ್ಸ್ ಲಾಸ್ಟ್ ವೀಕ್ ಅಂತಾರೆ. ಲೈಕ್ ದಿಸ್. ಹಿ ಹ್ಯಾಸ್ ಬಿನ್ ಲರ್ನಿಂಗ್ ಸಿನ್ಸ್ ಯಸ್ಟರ್ಡೇ. ನೋಡ್ರಿ, ಹೀಗೆ ಹಿಂದೆ ಚಲುವಾಗಿದೆ. ಹಿಂದೆ ಅಂದ್ರೆ ನಿನ್ನೆ ಚಲುವಾಗಿದೆ. ಅದು ಕಂಟಿನ್ಯೂ ಆಗ್ತಾನೆ ಇದೆ. ಈ ಸೆಂಟೆನ್ಸ್ ಅನ್ನ ಓದಿದ್ರ ಕ್ರಿಯೆ ಸ್ಟಾಪ್ ಆಗಿದಿಲ್ಲ, ಕಲಿಯುವ ಕ್ರಿಯೆ ಸ್ಟಾಪ್ ಆಗಿಲ್ಲ. ಅವನು ಏನು? ಈಗ ನೋಡ್ರಿ, ಅವನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದಾನೆ ಅಂದ್ರ ಓನ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆ ಅನ್ನುವುದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕ್ರಿಯೆ ಹಿಂದೆ ಸ್ಟಾರ್ಟ್ ಆಗಿ ಇನ್ನೂ ಕಂಟಿನ್ಯೂ ಆಗ್ತಾನೆ ಇರ್ತದ, ಸ್ಟಾಪ್ ಆಗಿರುವುದಿಲ್ಲ. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕ್ರಿಯೆ ಹಿಂದೆ ಚಲುವಾಗಿರುವುದಿಲ್ಲ, ಈಗ ಅಷ್ಟೇ ನಡೀತಿರ್ತದ, ಅಲ್ಲಿಯೂ ಸ್ಟಾಪ್ ಆಗಿರುವುದಿಲ್ಲ, ಅಲ್ಲಿಯೂ ಮುಗಿದಿರುವುದಿಲ್ಲ ಕ್ರಿಯೆ. ಬಟ್ ಹಿಂದೆ ಸ್ಟಾರ್ಟ್ ಆಗಿರುವುದಿಲ್ಲ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸಿನ್ಸ್, ಇಲ್ಲಿ ಸಿನ್ಸ್ ಅನ್ನೋದಕ್ಕ ನಿನ್ನೆಯಿಂದ ಅನ್ನೋದು ಅರ್ಥ ಬರ್ತದೆ. ಇಂದ, ರಿಂದ ಅನ್ನೋ ಅರ್ಥ ಬರ್ತಾವ ಫಾರ್ ಸಿನ್ಸ್ಗೆ. ನಿನ್ನೆಯಿಂದ. ಓಕೆ, ನಿನ್ನೆಯಿಂದ, ಸಿನ್ಸ್ ಎಸ್ಟರ್ಡೇ. ಮುಂಜಾನೆಯಿಂದ, ಸಿನ್ಸ್ ಮಾರ್ನಿಂಗ್. 2005ರಿಂದ, ಸಿನ್ಸ್ 2005. ಲೈಕ್ ದಿಸ್. ಇದನ್ನ ನೋಡ್ರಿ, ನಮಗೆ 5 ವರ್ಷಗಳಿಂದ ಮೋಸ ಮಾಡುತ್ತಿದ್ದಾಳೆ. ಈಗ ಅಥವಾ ಮೋಸ ಮಾಡುತ್ತಿದ್ದಾಳೆ ಅಂದ್ರೂ ಓಕೆ. ಶಿ, ಮೋಸ ಮಾಡೋರು ಯಾರು? ಶಿ. ಶಿ ಹ್ಯಾಸ್, ಶಿ ಬಂದಾಗೂ ಹ್ಯಾಸ್ ಬರ್ತಂತೆ. ಶಿ ಹ್ಯಾಸ್ ಬೀನ್ ಚೀಟಿಂಗ್. ಇದ್ರ ಪ್ರಕಾರ ಹೋಗತ್ತೆ ನೋಡ್ರಿ. ಚೀಟ್, ಚೀಟಿಂಗ್. ಅಸ್, ಈ ಹೆಲ್ಪ್, ಈ ಮೇನ್ ವರ್ಬ್ ಮುಂದನ ಅಸ್ ಅಂತ ಬರಿಬೇಕು, ನಮಗೆ ಅಂತ ಪದವನ್ನು. ಅಸ್. ಫಾರ್,
5 years ಹೇಳಿದ್ನಲ್ಲ. ಇಯರ್ಸ್ ಇದ್ದಾಗನು ಫಾರ್ ಬಳಸ್ಬೇಕು. ಇಯರ್ಸ್, ಮಂತ್ಸ್, ಅವರ್ಸ್, ಮಿನಿಟ್ಸ್, ಸೆಕೆಂಡ್ಸ್, ಲಾಂಗ್ ಟೈಮ್, ಫಾರ್ 1 ಮಂತ್, ಫಾರ್ 2 ವೀಕ್ಸ್, ಫಾರ್ 3 ಮಂತ್ಸ್ ಇದ್ದಾಗ ಫಾರ್ ಬಳಸ್ಬೇಕು. ಇಲ್ಲಿ 5 ಇಯರ್ಸ್ ಇದೆ, 5 ಇಯರ್ಸ್. ಇಲ್ಲಿ ನೋಡು, 5 ವರ್ಷಗಳಿಂದ ಇಂದನೂ ಅರ್ಥ ಇರ್ತದೆ ಇದಕ್ಕ. ಇಲ್ಲಿ ಗಾಗಿ ಅನ್ನೋದು ಅರ್ಥ ಇರುವುದಿಲ್ಲ ಇದಕ್ಕ. ನಾವು ಯಾವ ಟೆನ್ಸ್ ನಲ್ಲಿ ಬಳಸಿದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿನೂ ಯೂಸ್ ಮಾಡ್ತೀವಿ ಈ ತರ. ಬಟ್ ಅಲ್ಲಿ ಫಾರ್ಮುಲಾ ಬೇರೆ, ಅಲ್ಲಿ ಹೆಲ್ಪಿಂಗ್ ವರ್ಬ್ ಬೇರೆ. ಓಕೆ, ಅದು ಬೇರೆ. ಅದನ್ನ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಿ ಹ್ಯಾಸ್ ಬೀನ್ ಚೀಟಿಂಗ್ ಅಸ್ ಫಾರ್ 5 ಇಯರ್ಸ್. ಅವಳು ನಮಗೆ 5 ವರ್ಷಗಳಿಂದ ಮೋಸ ಮಾಡುತ್ತಿದ್ದಾಳೆ. ಮೋಸ ಮಾಡುವ ಕ್ರಿಯೆ ಯಾವಾಗ ಚಲುವಾಗಿದೆ? 5 ವರ್ಷದ ಹಿಂದೆ. ಈಗಲೂ ಕಂಟಿನ್ಯೂ ಆಗ್ತಾನೆ ಇದೆ ಅಂತ, ಸ್ಟಾಪ್ ಆಗಿಲ್ಲ. ಆ ಸೆಂಟೆನ್ಸ್ ನೋಡಿದ್ರೆ ಅರ್ಥ ಆಗುತ್ತಾ. ಇಂಥವು ಬಹಳಷ್ಟು ಸೆಂಟೆನ್ಸ್ ಗಳನ್ನ ಕಟ್ಕೊಳ್ಬಹುದು ನೀವು. ಓಕೆ, ಈಗ ನೋಡ್ರಿ, ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆ. ಅವಳು ನಮಗೆ 5 ವರ್ಷಗಳಿಂದ ಮೋಸ ಮಾಡುತ್ತಿದ್ದಾಳೆ. ನೆಕ್ಸ್ಟ್ ಒಂದು ನೋಡ್ರಿ, ಅವರು 2015ರಿಂದ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿದ್ದಾರೇನೋ ಅಂತಾನು ಹೇಳ್ಬೋದು ನೀವು. ಇಲ್ಲಿದ್ದಾರೆ. ಈಗ ನೋಡ್ರಿ, ದೇ, ಅವರು ವಾಸ ಮಾಡೋರು ಯಾರಿಲ್ಲ, ಅವರು. ದೇ, ಇಲ್ಲಿ ಹ್ಯಾವ್ ಬರ್ತದ. ಬೀನ್, ಹ್ಯಾವ್ ಬೀನ್ ಲಿವಿಂಗ್, ಸ್ಟೇಯಿಂಗ್ ಅಂದ್ರೂ ಓಕೆ. ಲಿವಿಂಗ್ ಇನ್ ಬ್ಯಾಂಗ್ಳೂರ್ 2015 ಇಸ್ವಿ ಇದ್ದಾಗ ಏನ್ ಬಳಕೆ ಮಾಡ್ರಿ ಅಂತ ಹೇಳಿ ನಾನು? ಸಿನ್ಸ್. ಸಿನ್ಸ್ 2015. ಅವರು 2015ರಿಂದ, ಇಂದ ಅನ್ನೋದು ಅರ್ಥ ಇರ್ತದ. 2015ರಿಂದ, 2015ರಿಂದ ಅವರು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ಅಥವಾ ವಾಸಿಸುತ್ತಲಿದ್ದಾರೆ. ವಾಸ ಮಾಡುವ ಕ್ರಿಯೆ 2015ರಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಲೈಕ್ ದಿಸ್. ಇದು ನೋಡ್ರಿ, ನಾವು 5 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ. ವಿ, ಇಲ್ಲಿ ವಿ ಇದ್ದಾಗನು ಯಾವ ಬರ್ತದೆ? ವಿ ಹ್ಯಾವ್ ಬೀನ್. ಬೀನ್ ಬರೋನು ಫೈಟ್. ಫೈಟ್ ING ಹಚ್ಬೇಕಲ್ಲ. ವಿ ಹ್ಯಾವ್ ಬೀನ್ ಫೈಟಿಂಗ್ ಫಾರ್ ಜಸ್ಟಿಸ್ ಫಾರ್ 5 years. ಇಲ್ಲಿ ನೋಡ್ರಿ, ಈ ಫಾರ್ ಇಲ್ಲಿ ಗಾಗಿ ಅನ್ನೋದು ಅರ್ಥ ಕೊಡ್ತದ. ನ್ಯಾಯಕ್ಕಾಗಿ. ಇಲ್ಲಿ ನೋಡ್ರಿ, ಕಾಗಿ, ಗಾಗಿ, ನ್ಯಾಯ ಪ್ಲಸ್ ಗಾಗಿ, ನ್ಯಾಯಕ್ಕಾಗಿ ಈ ಫಾರ್ ಬರುದು. ಇದು ಫಾರ್ ಇಂದ ಅನ್ನೋದು ಅರ್ಥ ಕೊಡ್ತದ. 5 ವರ್ಷಗಳಿಂದ ಇದನ್ನ ಯೂಸ್ ಮಾಡ್ತಿರ್ತೀವಿ ನಾವು. ಈಗ ಇದನ್ನ ಬಿಟ್ಟನು ಹೇಳ್ಬೋದು, ಅವು ನಾವು ಏನು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ ಅಂತೇಳಿ ಅಂಡರ್ಸ್ಟುಡ್ ಆಗಿರ್ತದ ಅದು. ಓಕೆ, ನೀವು ಅಲ್ಲಿ ಇದನ್ನ ಇಂಥವೆಲ್ಲ ಹೇಳಿರೋದಿಲ್ಲ. 5 ವರ್ಷ, 4 ತಿಂಗಳ, 3 ತಿಂಗಳ ಇಂಥವೆಲ್ಲ ಯಾವ ಹೇಳಿರೋದಿಲ್ಲ. ಬಟ್ ನಿಮ್ಮ ಮೈಂಡ್ ನಲ್ಲಿ ಏನಿರ್ತತ, ಬಹಳ ಸಮಯದ ಹಿಂದೆ ನಿಮ್ಮ ಕ್ರಿಯೆ ಚಲೋ ಮಾಡಿರ್ತೀರಿ, ಇನ್ನು ಮುಗಿತಿರ್ತತ. ಅಂತ ಸಂದರ್ಭವನ್ನು ಹೇಳುವಾಗನು ಸಹಿತ ಈ ಸೆನ್ಸ್ ಅನ್ನ ಬಳಸಬಹುದು ನೀವು. ಯು ಹ್ಯಾವ್ ಬೀನ್ ಫೈಟಿಂಗ್ ಫಾರ್ ಜಸ್ಟಿಸ್ ಫಾರ್ 5 years. ಓಕೆ, ನೆಕ್ಸ್ಟ್ ನೋಡ್ರಿ, ಆ ಮುದುಕನು ಮುಂಜಾನೆಯಿಂದ ಮರದ ಕೆಳಗೆ ನಿಂತಿದ್ದಾನೆ. ಇಲ್ಲಿ ನಿಲ್ಲುತ್ತಿದ್ದಾನೆ ಅಂತ ಮಾತಾಡುದಿಲ್ಲ ನಾವು. ನೋಡಿ, ಇದು ಪ್ರತ್ಯಯ ಬೇರೆ ಐತೆ. ನಿಲ್ಲುತ್ತಿದ್ದಾನೆ ಅಂದ್ರೆ ತಪ್ಪಾಗುತ್ತಲ್ಲ ಕನ್ನಡದಲ್ಲಿ. ನೀವು ನಿಂತಾನಂತೀರಿ, 3 ತಾಸು ಆತ್ರಿ ಅಲ್ಲೇ ನಿಂತಾನ್ರಿ ಅವ ಅಂತೀರಿ. ಅಂದ್ರ 3 ತಾಸುಗಳಿಂದ ನಿಲ್ಲುವ ಕ್ರಿಯೆ ಯಾವಾಗ ಚಲೋ ಮಾಡ್ಯಾನವ? 3 ತಾಸುಗಳಿಂದ. ಅಲ್ಲೇ ಅದನಂತ, ಇನ್ನು ಅಲ್ಲೇ ನಿಂತಾನಂತ. ನಿಲ್ಲುತ್ತಿದ್ದಾನೆ ಅಂದ್ರೆ ಹಿಂಗೆ ಇನ್ನು ಅಳ್ಗಾಡ್ಕೊಂತ ನಿಲ್ಲುದಿಲ್ಲ. ನಿಂತಿದ್ದಾನೆ ಅಂದ್ರೆ ನಿಂತಿದ್ದಾನೆ. ಲೈಕ್ ದಿಸ್. ಈಗ ನೋಡ್ರಿ, ದಟ್ ಓಲ್ಡ್ ಮ್ಯಾನ್ ಹ್ಯಾಸ್ ಬೀನ್, ದಟ್ ಓಲ್ಡ್ ಮ್ಯಾನ್ ಸಿಂಗುಲರ್ ಆಯ್ತಲ್ಲ, ಹ್ಯಾಸ್ ಬೀನ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ ಸಿನ್ಸ್ ಮಾರ್ನಿಂಗ್. ದಟ್ ಓಲ್ಡ್ ಮ್ಯಾನ್ ಹ್ಯಾಸ್ ಬಿನ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ ಸಿನ್ಸ್ ಮಾರ್ನಿಂಗ್. ಮಾರ್ನಿಂಗ್, ಈವ್ನಿಂಗ್ ಬಂದಾಗ ಸಿನ್ಸ್ ಅನ್ನ ಯೂಸ್ ಮಾಡಂತ ಹೇಳಿನಲ್ಲ. ಮುಂಜಾನೆಯಿಂದ, ಸಿನ್ಸ್ ಮಾರ್ನಿಂಗ್. ಇಂದ ಇಲ್ಲಿ ಫ್ರಾಮ್ ಬರುದಿಲ್ಲ. ಯಾಕೆಂದ್ರೆ ಕ್ರಿಯೆ ಬಹಳ ಸಮಯದ ಹಿಂದೆ ಚಲುವಾಗಿದೆ. ಅಂತ ಸಂದರ್ಭವನ್ನು ಹೇಳಕ ಫ್ರಾಮ್ ಮಾರ್ನಿಂಗ್ ಅಂತ ಯೂಸ್ ಮಾಡಬಾರ್ದು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಫ್ರಾಮ್, ಸಿನ್ಸ್, ಫಾರ್, ಬಿಟ್ವೀನ್, ಅಮಾಂಗ್, ಇನ್, ಇಂಟು, ಅಪಾನ್, ಆನ್ ಅವೆಲ್ಲ ಪ್ರಿಪೋಸಿಷನ್. ಅವು ಬಂದಾಗ ಫ್ರಾಮ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಓಕೆ,
that old man has been standing under the tree since morning. Okay, like this. ಈ ತರ ನೀವು ಸೆಂಟೆನ್ಸ್ ಅನ್ನ ಕಟ್ಕೊಳ್ಬಹುದು. ಇವನ್ನ ಹಾಗೆ ಅಫರ್ಮೇಟಿವ್ ಫಾರ್ಮುಲಾ ಇದು. ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನ ಹೇಳಿದ್ದೀನಿ. ಹಾಗೆ ಹೇಳಿದಿನಲ್ಲ, 4 ಟೈಪ್ ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀವಿ ನಾವು. ಇದು ಅಫರ್ಮೇಟಿವ್ ಸೆಂಟೆನ್ಸ್. ನೀವು ನೆಗೆಟಿವ್ ಮಾತಾಡ್ತಿರ್ಬೋದು, ಇಂಟ್ರಾಗೇಟಿವ್ ಮಾತಾಡ್ತಿರ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡ್ತಿರ್ಬೋದು. ಈಗ ಇಂಟ್ರಾಗೇಟಿವ್ ಹೆಂಗಾಗುತ್ತಾ? ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆ, ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಲಿಲ್ಲ. ನೋಡ್ರಿ, ಹಿ ಹ್ಯಾಸ್ ನಾಟ್ ಹೆಲ್ಪಿಂಗ್ ವರ್ಬ್ ಮುಂದೆನೆ ಯೂಸ್ ಮಾಡ್ಬೇಕು. ನೆಗೆಟಿವ್ ಇದ್ರ ನಾಟ್ ಅನ್ನ ಹೆಲ್ಪಿಂಗ್ ವರ್ಬ್ ಮುಂದೆನೆ ಯೂಸ್ ಮಾಡ್ಬೇಕು. ಹೆಲ್ಪಿಂಗ್ ವರ್ಬ್ ಮೇನ್ ಆಗಿ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಅಂತ ಅಷ್ಟೇ ಹೇಳಿನಲ್ಲ, ಹ್ಯಾಸ್ ಅಷ್ಟೇ. ಈ ಬೀನ್ ಮತ್ತು ING ಎದಕ್ ಬಂದಿರ್ತತಂದ್ರ, ಬಹಳ ಸಮಯದಿಂದ ಒಂದು ಕ್ರಿಯೆ ಚಲುವಾಗಿರ್ತತ, ಅದು ಇನ್ನೂ ನಡೀತಿರ್ತತಲ್ಲ, ಅದನ್ನ ಸೂಚಿಸಕ ಬಂದಿರ್ತದ ಅದು ಬೀನ್ ಮತ್ತು ING. ಹಿ ಹ್ಯಾಸ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಎಸ್ಟರ್ಡೇ. ನೆಗೆಟಿವ್. ಇಂಟ್ರಾಗೇಟಿವ್, ಹ್ಯಾಸ್ ಹಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಎಸ್ಟರ್ಡೇ? ಕ್ವಶನ್ ಮಾರ್ಕ್. ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಯಾವೇ ಟೆನ್ಸ್ ಇರ್ಲಿ ಕ್ವಶನ್ ಮಾರ್ಕ್ ಇರ್ತದ ಲಾಸ್ಟಿಗೆ. ಒಮ್ಮೊಮ್ಮೆ ಹೇಳ್ಬೋದು, ನಾವು ಒಮ್ಮೊಮ್ಮೆ ಹೇಳಲಿಕ್ಕಿಲ್ಲ. ಬಟ್ ಇಂಟ್ರಾಗೇಟಿವ್ ಬಂದಾಗ ಕ್ವಶನ್ ಮಾರ್ಕ್ ಇರಲೇಬೇಕು. ಓಕೆ, ಹ್ಯಾಸ್ ಹಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಎಸ್ಟರ್ಡೇ? ನೋಡ್ರಿ, ಹ್ಯಾಸ್ ಈ ಕಡೆ ತಂದಾಗ ಎಚ್ ಕ್ಯಾಪಿಟಲ್ ಆಗುತ್ತದು. ಓಕೆ, ಇಲ್ಲಿ ಹಿ ಸ್ಮಾಲ್ ಆಗತ್ತ. ಅದನ್ನ ನೆನಪು ಮಾಡ್ಕೊಳ್ಬೇಕು ನೀವು. ಹಂಗೆ ಇಲ್ಲಿ ಹೆಂಗಿರ್ತದ, ಇದನ್ನಷ್ಟೇ ಹೊರಗಡೆ ತಂದ ಎಚ್ ಸ್ಮಾಲ್ ಬರಿಬಾರ್ದು. ಓಕೆ, ಹ್ಯಾಸ್ like this. Has he been learning English since yesterday? ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆಯೇ? ಲೈಕ್ ದಿಸ್. ಹ್ಯಾಸಂಟ್ ಹಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಎಸ್ಟರ್ಡೇ? ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಲಿಲ್ಲವೇ? ಕಲಿಯುತ್ತಿದ್ದಾನೆ, ಕಲಿಯುತ್ತಲಿಲ್ಲ, ಕಲಿಯುತ್ತಿದ್ದಾನೆಯೇ, ಕಲಿಯುತ್ತಲಿಲ್ಲವೇ. ಕಲಿಯುತ್ತಲಿಲ್ಲ ನೆಗೆಟಿವ್, ಕಲಿಯುತ್ತಲಿಲ್ಲವೇ ಇಂಟ್ರಾಗೇಟಿವ್. ಇಲ್ಲಿ ನೆಗೆಟಿವ್ ದಲ್ಲಿ ಏನಂದ್ರಿ, ಓನ್ಲಿ ನೆಗೆಟಿವ್ ಮಾತಾಡ್ರಿ. ಕಲಿಯುತ್ತಲಿಲ್ಲ ಅಷ್ಟೇ, ಕಲಿಯುತ್ತಲಿಲ್ಲವೇ ಅಂದಿಲ್ಲ ಅಲ್ಲಿ. ಸೊ ಅದಕ್ಕೆ ಕ್ವೆಶನ್ ಮಾರ್ಕ್ ಬರೋದಿಲ್ಲ. ಹಾಗೆ ಇದು, ಶಿ ಹ್ಯಾಸ್ ಬೀನ್ ಚೀಟಿಂಗ್ ಅಸ್ ಫಾರ್ 5 years. ಶಿ ಹ್ಯಾಸ್ ನಾಟ್ ಬೀನ್ ಚೀಟಿಂಗ್ ಅಸ್ ಫಾರ್ 5 years. ಹ್ಯಾಸ್ ಶಿ ಬೀನ್ ಚೀಟಿಂಗ್ ಅಸ್ ಫಾರ್ 5 years? ಹ್ಯಾಸಂಟ್ ಶಿ ಬೀನ್ ಚೀಟಿಂಗ್ ಅಸ್ ಫಾರ್ 5 years? ಇದು ಹೇಳಿನಲ್ಲ, ಹ್ಯಾಸ್ ಹಿ ನಾಟ್ ಅಂತ ಬರೋದ್ರು ಓಕೆ, ಲಾಸ್ಟ್ ಸೆಂಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್. ಇಲ್ಲಿನೂ ಸಹಿತ ಹ್ಯಾಸ್ ಶಿ ನಾಟ್ ಅಂತ ಬರೋದ್ರು ಓಕೆ, ಹ್ಯಾಸಂಟ್ ಶಿ ಬೀನ್ ಅಂದ್ರೂ ಓಕೆ, ಹ್ಯಾಸ್ ಶಿ ನಾಟ್ ಬೀನ್ ಚೀಟಿಂಗ್ ಅಸ್ ಫಾರ್ 5 years ಅಂದ್ರೂ ಓಕೆ. ಲೈಕ್ ದಿಸ್. ನೋಡ್ರಿ, ಮೋಸ ಮಾಡುತ್ತಿದ್ದಾಳೆ, ಮೋಸ ಮಾಡುತ್ತಲಿಲ್ಲ, ಮೋಸ ಮಾಡುತ್ತಿದ್ದಾಳೆ, ಮೋಸ ಮಾಡುತ್ತಲಿಲ್ಲವೇ. ಓಕೆ, ಲಾಸ್ಟ್ ವರ್ಬ್ ಅನ್ನ ಅಷ್ಟೇ ಹೇಳ್ತಾ ಇದ್ದೀನಿ. ಇದು ಹಾಗೇನೆ, ದೇ ಹ್ಯಾವ್ ನಾಟ್ ಬೀನ್ ಲಿವಿಂಗ್ ಇನ್ ಬೆಂಗಳೂರು ಸಿನ್ಸ್ 2015. 2015. ಅವರು 2015ರಿಂದ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಲಿಲ್ಲ. ಓಕೆ, ಹ್ಯಾವ್ ದೇ ಬೀನ್ ಲಿವಿಂಗ್ ಇನ್ ಬೆಂಗಳೂರು ಸಿನ್ಸ್ 2015? ಅವರು 2015ರಿಂದ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದಾರೆಯೇ? ಹ್ಯಾವಂಟ್ ದೇ ಬೀನ್ ಲಿವಿಂಗ್ ಇನ್ ಬೆಂಗಳೂರು ಸಿನ್ಸ್ 2015? ಅವರು 2015ರಿಂದ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಲಿಲ್ಲವೇ? ವಾಸ ಮಾಡುತ್ತಿದ್ದಾರೆ, ವಾಸ ಮಾಡುತ್ತಲಿಲ್ಲ, ವಾಸ ಮಾಡುತ್ತಿದ್ದಾರೆಯೇ, ವಾಸ ಮಾಡುತ್ತಲಿಲ್ಲವೇ. ಲೈಕ್ ದಿಸ್. ಈಗ ನೋಡ್ರಿ, ವಿ ಹ್ಯಾವ್ ನಾಟ್ ಬೀನ್ ಫೈಟಿಂಗ್ ಫಾರ್ ಜಸ್ಟಿಸ್ ಫಾರ್ 5 years. ನಾವು 5 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ, ಹೋರಾಡುತ್ತಲಿಲ್ಲ. ಹ್ಯಾವ್ ವಿ ಬೀನ್ ಫೈಟಿಂಗ್ ಫಾರ್ ಜಸ್ಟಿಸ್ ಫಾರ್ 5 years? ನಾವು 5 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆಯೇ ಅಥವಾ ಹೋರಾಡುತ್ತಲಿದ್ದೇವೆಯೇ? ಹ್ಯಾವಂಟ್ ವಿ ಬೀನ್ ಫೈಟಿಂಗ್ ಫಾರ್ ಜಸ್ಟಿಸ್ ಫಾರ್ 5 years? ನಾವು 5 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಲಿಲ್ಲವೇ? ಹೋರಾಡುತ್ತಿದ್ದೇವೆ, ಹೋರಾಡುತ್ತಲಿಲ್ಲ, ಹೋರಾಡುತ್ತಿದ್ದೇವೆಯೇ. ಹೋರಾಡುತ್ತಿದ್ದೇವೆಯೇ ಅನ್ನೋದು ಇಂಟ್ರಾಗೇಟಿವ್ ಅಷ್ಟೇ, ಅಲ್ಲಿ ನೆಗೆಟಿವ್ ಇಲ್ಲ. ಅದೇ ನೆಕ್ಸ್ಟ್ ಸೆಂಟೆನ್ಸ್ ಬರ್ರಿ, ಹೋರಾಡುತ್ತಲಿಲ್ಲವೇ, ಇದು ಕ್ವಶನ್ ಬಟ್ ನೆಗೆಟಿವ್ನೇ ಇದೆ. ಬಟ್ ಇಂಟ್ರಾಗೇಟಿವ್ ದಲ್ಲಿ ನೆಗೆಟಿವ್ ಇಲ್ಲ, ಹೋರಾಡುತ್ತಿದ್ದೇವೆಯೇ ಅಷ್ಟೇ. ಇದು ಇಲ್ಲಿ ಹೋರಾಡುತ್ತಲಿಲ್ಲವೇ, ಲಿಲ್ಲ ಕ್ವಶನ್ ಮಾರ್ಕ್, ಇದನ್ನು ನೆಗೆಟಿವ್, ಲಿಲ್ಲವೇ ಇಂಟ್ರಾಗೇಟಿವ್. ಲೈಕ್ ದಿಸ್. ಈಗ ನೋಡ್ರಿ, ಆ ಮುದುಕನು ಮುಂಜಾನೆಯಿಂದ ಮರದ ಕೆಳಗೆ ನಿಂತಿದ್ದಾನೆ. ದಟ್ ಓಲ್ಡ್ ಮ್ಯಾನ್ ಹ್ಯಾಸ್ ಬೀನ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ ಸಿನ್ಸ್ ಮಾರ್ನಿಂಗ್. ದಟ್ ಓಲ್ಡ್ ಮ್ಯಾನ್ ಹ್ಯಾಸ್ ನಾಟ್ ಬೀನ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ ಸಿನ್ಸ್ ಮಾರ್ನಿಂಗ್. ಅವನು ಮುಂಜಾನೆಯಿಂದ ಆ ಮುದುಕನು ಮುಂಜಾನೆಯಿಂದ ಮರದ ಕೆಳಗೆ ನಿಂತಿದ್ದಿಲ್ಲ ಅನ್ಬಾರ್ದು, ನಿಂತಿದ್ದಾನೆಯೇ, ನಿಂತಿಲ್ಲವೇ. ಓಕೆ, ಇದು ಪ್ರತ್ಯಯ ಬೇರೆ ಬರ್ತದ. ಓಕೆ, that old man has not been standing under the tree since morning. Has that old man been standing under the tree since morning? Hasn't that old man been standing under the tree since morning?
ಈ ತರ ಸಾಕಷ್ಟು ಸೆಂಟೆನ್ಸ್ ಗಳನ್ನ ನೀವು ಕಟ್ಕೊಳ್ಬಹುದು. ಈಗ ನೋಡ್ರಿ, ಬಟ್ ಪ್ರಾಬ್ಲಮ್ ಏನಂದ್ರ ಈ ತರ ನಾವು ಮಾತಾಡ್ತಿರುದಿಲ್ಲ. ನಾವು ನಮ್ಮ ಡೇ ಟು ಡೇ ಲೈಫ್ ದಲ್ಲಿ, ಡೇ ಟು ಡೇ ಅಫೇರ್ಸ್ ದಲ್ಲಿ ಈ ತರ ಮಾತಾಡ್ತಿರೋದಿಲ್ಲ. ಹೇಗ್ ಮಾತಾಡ್ತಿರ್ತೀವಿ ನೋಡ್ರಿ, ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆ. ನೀವ್ ಹೆಂಗ್ ಮಾತಾಡ್ತೀರಿ? ಅವ ನಿನ್ನೆಯಿಂದ ಇಂಗ್ಲಿಷ್ ಕಲಿಯಾಕತ್ತಾನ್ರಿ ಅಂತೀರಿ. ಈ ಸೆಂಟೆನ್ಸ್ ಅನ್ನ ಹಿಂಗ್ ಮಾತಾಡ್ತಿರ್ತೀರಿ. ಹೆಂಗ, ಸಾರಿ, ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯಾಕತ್ತಾನ್ರಿ ಅಂತೇಳಿ ಮಾತಾಡ್ತೀರಿ. ಈ ಸೆಂಟೆನ್ಸ್ ಅನ್ನ ಈ ತರ ಆಡು ಭಾಷೆದಲ್ಲಿ, ಗ್ರಾಮ್ಯ ಭಾಷೆದಲ್ಲಿ ಮಾತಾಡ್ತಿರ್ತೀರಿ. ಅದಕ್ಕಾಗಿ ಗ್ರಾಮರ್ ಬದ್ಧವಾಗಿ ಮಾಡ್ಕೊಳ್ಬೇಕು ನೀವು ಮೊದಲ ಕನ್ನಡ ಸೆಂಟೆನ್ಸ್ ಅನ್ನ. ಅದು ಯಾವ ಟೆನ್ಸ್ ಅಂತ ಗೊತ್ತಾಗುತ್ತೆ. ಕ್ರಿಯೆ ಹಿಂದೆ ಚಲುವಾಗಿದೆ, ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಅಥವಾ ನನ್ನ ಕನ್ನಡ ಸೆಂಟೆನ್ಸ್ ಏನ್ ಅರ್ಥ ಕೊಡ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕು ನೀವು. ಇದನ್ನ ಹೆಂಗ್ ಮಾತಾಡ್ತೀರಿ? ಆಕಿ 5 ವರ್ಷ ಆತ್ರಿ ನಮಗ್ ಮೋಸ ಮಾಡಾಕ್ ಹತ್ತಾಡ್ರಿ ಹಿಂಗಂತ್ರಿ. ಆಕಿ 5 ವರ್ಷ ಆತ್ರಿ ನಮಗ್ ಮೋಸ ಮಾಡಾಕ್ ಹತ್ತಾಡ್ರಿ. ಕನ್ನಡ ಸೆಂಟೆನ್ಸ್ ಹೆಂಗ್ ಬೇಕಾದಂಗ್ ಜಂಪ್ ಆಗ್ತಾವ ವರ್ಡ್. ಅವನು ನಿನ್ನೆಯಿಂದ ನಮಗೆ ಅವನು ನಿನ್ನೆಯಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆ. ಅವನು ನಿನ್ನೆಯಿಂದ ಕಲಿಯುತ್ತಿದ್ದಾನೆ. ಕಲಿಯುತ್ತಿದ್ದಾನೆ ಅವನು ಇಂಗ್ಲಿಷ್ ನಿನ್ನೆಯಿಂದ. ಹೆಂಗ್ ಬೇಕಾದಂಗ್ ಜಂಪ್ ಆಗ್ತಾವ. ಬಟ್ ಇಂಗ್ಲಿಷ್ ನಲ್ಲಿ ಈ ಸೂತ್ರದ ಪ್ರಕಾರನೇ ಬರಬೇಕು. ಅಫರ್ಮೇಟಿವ್ ಇದ್ರೆ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್, ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ನೆಗೆಟಿವ್ ಇಂಟ್ರಾಗೇಟಿವ್. ಈ ತರ ನಾವು ಹೊರಗಡೆ ಮಾತಾಡ್ತಿರ್ತೀವಿ. ಹಿಂಗಾಗಿ ನಾವು ಮಾತನಾಡುವಂತ ಕನ್ನಡ ಸೆಂಟೆನ್ಸ್ ಯಾವ ಟೆನ್ಸ್ ಅಂತ ಗೊತ್ತಾಗ್ಬೇಕು ನಮಗೆ. ಓಕೆ, ನೋಡ್ರಿ, ಆಕಿ 5 ವರ್ಷ ಆತ್ರಿ ನಮ್ಗೆ ಮೋಸ ಮಾಡಾಕತ್ತಾಳ್ರಿ ಅಂತೀರಿ. ಇದನ್ನ ಒಂದು ಸೆಂಟೆನ್ಸ್ ಅನ್ನಾಗಿ ಪರಿವರ್ತಿಸಿದಾಗ ಏನಾಗತ್ತ, ಅವಳು ನಮಗೆ 5 ವರ್ಷಗಳಿಂದ ಮೋಸ ಮಾಡುತ್ತಿದ್ದಾಳೆ. ಅವಾಗ ಈ ಟೆನ್ಸ್ ಯಾವುದು ಅಂತ ಗೊತ್ತಾಗುತ್ತೆ, ಸೆಂಟೆನ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಅವಾಗ ಆ ಟೆನ್ಸ್ ಹೋಗಿ ಆ ಸೂತ್ರದ ಪ್ರಕಾರ ವಾಕ್ಯವನ್ನ ಕಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತದ. ಮೊದಲು ಅಷ್ಟೇ ಇದು ಆಗ್ತಾ ಇರೋದು. ಮೊದಲು 1 ತಿಂಗಳು ಅಷ್ಟೇ ನಿಮ್ಗ ಟೈಮ್ ತಗೊಂಡಾಗ ಆಗ್ತದ. ಆಮೇಲೆ ಇವೆಲ್ಲ ಯೋಚನೆ ಮಾಡೋದಿಲ್ಲ. ಇಲ್ಲಿ ಸಬ್ಜೆಕ್ಟ್ ಹುಡುಕ್ಬೇಕು, ವರ್ಬ್ ಯಾವುದು, ಅದಕ್ಕೆ ING ಹತ್ತೋ ಇಲ್ಲೋ, ಅದನ್ನ ಯಾವುದು ನೆನಪು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ ಮೈಂಡ್ ನಲ್ಲಿ ಸ್ಟಾಕ್ ಆಗಿಬಿಟ್ಟಿರ್ತಾವ, ಈಸಿಯಾಗಿ ಮಾತಾಡ್ಬಿಡ್ತೀರಿ. ಓಕೆ, ನೆಕ್ಸ್ಟ್ ಇದನ್ನ ಹೆಂಗ್ ಮಾತಾಡಿರ್ತೀರಿ? ಅವರು 2015ರಿಂದ ಬೆಂಗಳೂರಾಗ ಆದಾರ್ರಿ ಅಂತೀರಿ. ವಾಸಿಸುತ್ತಿದ್ದಾರೆ ಅಂತಾನೂ ಅನ್ನೋದಿಲ್ಲ. 2015ರಿಂದ ಬೆಂಗಳೂರಾಗ ಆದಾರ್ರಿ ಅವ್ರು. ನಾ 2005ರಿಂದ ಬೆಂಗಳೂರಾಗ ಅದೇನ್ರಿ ಹಿಂಗ್ ಅಂತಿರ್ತೀವಿ. ಓಕೆ, ನಾವು 5 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡ್ತೀವಿ. 5 ವರ್ಷ ಆತ್ರಿ, ನ್ಯಾಯಕ್ಕಾಗಿ ಹೋರಾಡಕತ್ತೀವಿ, ನಾವು ನ್ಯಾಯದ ಸಲುವಾಗಿ ಹೋರಾಡಕತ್ತೀವ್ರಿ, ಈ ತರ ಮಾತಾಡ್ತೀವಿ. ಅದನ್ನ ಕರೆಕ್ಟ್ ಆಗಿ ಗ್ರಾಮೆಟಿಕಲ್ ಆಗಿ ಮಾಡಿದಾಗ 5 ವರ್ಷಗಳಿಂದ ನಾವು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ, ಲೈಕ್ ದಿಸ್. ಇದು ಆ ಮುದುಕ ಮುಂಜಾನೆ ಮರದ ಕೆಳಗನ ಅದಾನ್ರಿ ಅಂತೀವಿ ನೋಡ್ರಿ. ನಿಂತಿದ್ದಾನೆ ಅನ್ನೋ ಬದ್ಲಿ ಒಮ್ಮೊಮ್ಮೆ ಅದಾನನು ಅಂತೀವಿ, ನಿಂತಾನ್ರಿನು ಅಂತೀವಿ. ಮುದುಕ ಮುಂಜಾನೆಯಿಂದ ಮರದ ಕೆಳಗನ ನಿಂತಾನ್ರಿ, ಆ ಹುಡುಗ ಮುಂಜಾನೆಯಿಂದ ಮರದ ಕೆಳಗನ ನಿಂತಾನ್ರಿ. ಈ ತರ ನಾವು ಮಾತಾಡ್ತೇವೆ. ನೋಡ್ಬೇಕು, ಸೆಂಟೆನ್ಸ್ ನಮ್ಮ ಕನ್ನಡದ ವಾಕ್ಯ ಆಡು ಭಾಷೆಯಲ್ಲಿ ಮಾತಾಡಿರ್ತೀವಿ, ನಮ್ಮ ಪ್ರದೇಶದ ಭಾಷೆಗೆ ಅನುಗುಣವಾಗಿ ಮಾತಾಡಿರ್ತೀವಿ, ಅಂಡ್ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡಿರ್ತೀವಿ. ಅದನ್ನ ಗ್ರಾಮರ್ ಬದ್ಧವಾಗಿ ಮಾಡ್ಕೊಳ್ಬೇಕು. ಆಮೇಲೆ ಯಾವ ಟೆನ್ಸ್ ಅಂತ ಗೊತ್ತಾಗತ್ತ, ಯಾವ ವಾಕ್ಯ ಅಂತ ಗೊತ್ತಾಗಿರ್ತದ. ಅಂದ್ರ ಅದು ನೆಗೆಟಿವ್ ಇರ್ಬೋದು, ಇಂಟ್ರಾಗೇಟಿವ್ ಇರ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಇರ್ಬೋದು. ಯಾವ ವಾಕ್ಯ ಅಂತ ಗೊತ್ತಾಗುತ್ತೆ, ಯಾವ ಟೆನ್ಸ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅನುಗುಣವಾದಂತ ಏನು, ಅದಕ್ಕೆ ಸಂಬಂಧಪಟ್ಟಂತ ಫಾರ್ಮುಲಾವನ್ನು ಬಳಸಿಕೊಂಡು ವಾಕ್ಯಗಳನ್ನ ಕಟ್ಟಿಕೊಳ್ಬೇಕು. ಇಂಥವು ಸಾಕಷ್ಟು ಸೆಂಟೆನ್ಸ್ ಗಳನ್ನ ಮಾತಾಡ್ತಾರೆ. ಇಲ್ಲಿಗೆ ಈ ಹೋಲ್ ಪ್ರೆಸೆಂಟ್ ಟೆನ್ಸ್ ಮುಗಿತಲ್ಲ, 5 ಟೆನ್ಸ್ ಗಳು ಮುಗಿತು. ಪ್ರೆಸೆಂಟ್ ಟೆನ್ಸ್ ಮುಗಿತು, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗಿತು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇವೆಲ್ಲಾ ಟೆನ್ಸ್ ಅನ್ನ ರಿಪಿಟೇಷನ್ ಮಾಡ್ತೀನಿ ನಾನು. ಒಂದೇ ಕ್ಲಾಸ್ ನಲ್ಲಿ ರಿಪಿಟೇಷನ್ ಮಾಡ್ತೀನಿ. ಏನು, ಇಲ್ಲಿ 4 ಸೆಂಟೆನ್ಸ್ ಬರ್ತಾವ, ಇಲ್ಲಿ 4, ಇಲ್ಲಿ 4, 4, 4, 20 ಸೆಂಟೆನ್ಸ್ ಅನ್ನ ಬರ್ಕೋತಾ ಹೋಗ್ತೀನಿ. ಓಕೆ, ಇನ್ನಿಷ್ಟು ನಿಮಗೆ ಸ್ಪಷ್ಟತೆ ಸಿಗ್ತದ. ಓಕೆ, ಒಟ್ಟಾಗಿ ಈ 5 ಟೆನ್ಸ್ ಅನ್ನ ಒಟ್ಟಾಗಿ ಟೀಚ್ ಮಾಡ್ತೀನಿ. ನೀವು ಏನ್ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ಹೆಲ್ಪಿಂಗ್ ವರ್ಬ್ ಯಾವುದು, ಆ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವ್ದು ಅನ್ನೋದಾದ್ರೂ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಥವಾ ನೆನ್ಪಿಟ್ಕೊಂಡ್ ಬರ್ರಿ. ಅವ್ನು ಹೆಲ್ಪಿಂಗ್ ವರ್ಬ್ ಯಾವ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿನೂ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಹ್ಯಾವ್, ಹ್ಯಾಸ್. ಬಟ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತ ನೆನ್ಪಿಡ್ರಿ. ಅಂದ್ರೆ ಅದಕ್ಕೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಗೊತ್ತಿರ್ಲಿ ಅಂತೇಳಿ. ಬೀನ್ ಅಲ್ಲ, ಹೆಲ್ಪಿಂಗ್ ವರ್ಬ್ ಅಲ್ಲ. ಓಕೆ, ಈ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿಯೂ ಆಮ್, ಈಸ್, ಆರ್ ಇರ್ತಾವ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿಯೂ ಆಮ್, ಈಸ್, ಆರ್ ಇರ್ತಾವ.
ಬಟ್ ಇಲ್ಲಿ ಏನಿರ್ತದ, ಸಾರಿ, ಇಲ್ಲಿ ಏನಿರ್ತದ, ಆಮ್ ಈಸ್ ಆರ್ ಮುಂದೆ ವರ್ಬ್ ಇರ್ತದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ವರ್ಬ್ ಇರುವುದಿಲ್ಲ. ಅಲ್ಲಿ ನೌನ್ ಇರ್ಬೋದು, ಎಡ್ಜೆಕ್ಟಿವ್ ಇರ್ಬೋದು, ಎಡ್ಜೆಕ್ಟಿವ್ ನೌನ್ ಇರ್ಬೋದು, ಅಡ್ವರ್ಬ್ ಇರ್ಬೋದು, ಪೊಸೆಸಿವ್ ಕೇಸ್ ಪ್ಲಸ್ ನೌನ್ ಇರ್ಬೋದು, ಓಕೆ, ಪ್ರಿಪೋಸಿಷನ್ ಪ್ಲಸ್ ನೌನ್ ಇರ್ಬೋದು. ಓಕೆ, ಈ ತರ ಇರ್ತದ. ಹಿಂದಿನ ವಿಡಿಯೋಗಳನ್ನ ಎಲ್ಲವನ್ನ ನೋಡ್ರಿ, ನೀವು ಸ್ಪಷ್ಟತೆ ಸಿಗ್ತದೆ ನಿಮಗೆ. ನಾ ಏನ್ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಐಡಿಯಾ ಸಿಗ್ತದ. ಅದರ ಮೂಲಕ ಇಂಗ್ಲಿಷ್ ಅನ್ನ ಅದ್ಭುತವಾಗಿ ನೀವು ಮಾತಾಡಕ್ ಕಲಿಬಹುದು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನ ತಗೊಳ್ಬಹುದು. ಓಕೆ, ಇದರೊಂದಿಗೆ ಈ ನನ್ನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.